ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಎಪಿಎಂಸಿಯಲ್ಲಿ ಅವ್ಯವಹಾರ. ಎಪಿಎಂಸಿ ದಲ್ಲಾಳಿ ಅಂಗಡಿಯ ಮಾಲೀಕರು ಎಫ್ಐಡಿ ಇರುವ ರೈತರ ಪಹಣಿಯನ್ನು ತರಿಸಿಕೊಂಡು ಇದರ ಮುಖಾಂತರ ರೈತರ ಎಫ್ಐಡಿ ಹೆಸರಿನಲ್ಲಿ ಪಹಣಿಯನ್ನು ತೋರಿಸಿ 5-10 ಸಾವಿರ ಕೊಟ್ಟು ಹೊರ ರಾಜ್ಯಗಳಿಂದ ಮತ್ತು ಜಿಲ್ಲೆಯ ತಾಲೂಕುಗಳಿಂದ ಜೋಳ ಮತ್ತು ರಾಗಿಯನ್ನು 1,800 ರೂಪಾಯಿಗಳಿಂದ 2,000 ರೂಪಾಯಿಗಳವರೆಗೆ ಖರೀದಿಸಿ ಜೋಳವನ್ನು 3,800 ರೂಪಾಯಿಗಳ ತನಕ ಮಾರಾಟ ಮಾಡುತ್ತಾರೆ. ರಾಗಿಯನ್ನು 4,880 ರೂಪಾಯಿಗೆ ಮಾರಾಟ ಮಾಡುತ್ತಾರೆ. ಇದನ್ನು ಗಮನಿಸಿದ ಕೂಡ್ಲಿಗಿ ತಾಲೂಕು ರೈತ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಪಿಎಂಸಿಗೆ ಭೇಟಿ ಕೊಟ್ಟು ವಿಚಾರಿಸಿ ತಡೆಗಟ್ಟಿದ ಸಂದರ್ಭದಲ್ಲಿ ದಲ್ಲಾಳಿ ಅಂಗಡಿ ಮಾಲೀಕರಾದ ಕಕ್ಕುಪ್ಪಿ ಜಯಣ್ಣ ಪುಡಿ ರೌಡಿಗಳನ್ನು ಬಿಟ್ಟು ಅವಚ್ಛಾ ಶಬ್ದಗಳಿಂದ ನಿಂದಿಸಿ ಗಲಾಟೆ ಮಾಡಿಸುತ್ತಿದ್ದಾರೆ. ಇಂತಹ ದೌರ್ಜನ್ಯಗಳನ್ನು ಖಂಡಿಸಿ ರೈತ ಸಂಘದ ಅಧ್ಯಕ್ಷರಾದ ನಲಮುತ್ತಿ ರಮೇಶ್, ಪದಾಧಿಕಾರಿಗಳು ಕೂಡ್ಲಿಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರಲ್ಲಿ ದೂರು ದಾಖಲಿಸಿದ್ದು ಕ್ರಮ ಕೈಗೊಂಡು ನ್ಯಾಯ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅವ್ಯವಹಾರ, ದಬ್ಬಾಳಿಕೆ ಹೀಗೆ ಮುಂದುವರಿದರೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು, ರೈತ ಸಂಘ ಎಚ್ಚರಿಕೆ ನೀಡಿದೆ. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಕೆ. ತಿಪ್ಪೇಸ್ವಾಮಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಾಣದ ಕೃಷ್ಣ ಮತ್ತು ತಾಲೂಕು ಘಟಕದ ಅಧ್ಯಕ್ಷ ಓಬಳೇಶ್, ನೂರ ಅಕ್ಬರ್, ತಾಲೂಕು ಉಪಾಧ್ಯಕ್ಷರು ಎನ್. ನವೀನ್, ಶಿವರಾಜ್, ತಾಲೂಕು ಘಟಕದ ಕಾರ್ಯದರ್ಶಿ ದುರ್ಗಣ್ಣ, ಕಾರ್ಯದರ್ಶಿ ವೀರಭದ್ರಪ್ಪ, ಗಿಡ್ಡಪ್ಪ, ದುರ್ಗಪ್ಪ, ಹಾಲ್ಸ್ವಾಮಿ, ಹನುಮಂತಪ್ಪ, ಅಜಯ ಎನ್, ಇನ್ನು ಮುಂತಾದ ರೈತ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. ವರದಿ ಜೆ. ಸೊಲ್ಲೇಶ್, ಕೂಡ್ಲಿಗಿ. ಸಾಲ ಕೊಟ್ಟು ನಿಮ್ಮ ಸಂಘದಿಂದ ದೇವ್ರ ಸಾಕು ತಪ್ಪಂತ ಹೇಳ್ತಾ ಇಲ್ಲ, ಅವ್ರು ರೈತರಿಂದಲೇ ತಪ್ಪಾಗ್ತಿರ್ತಾರೆ. ಈಗ ನಾವು ನಿಂತಿದ್ದು ನಮ್ಮ ತಾಲೂಕಿಂದ ಏನೈತೆ ಎಲ್ಲ ನಮ್ಮ ಅಧ್ಯಕ್ಷರ ಮೇರೆಗೆ ಇವಾಗ ಅವ್ರು ಏನ್ ಹೇಳ್ತಾರೆ, ಮುಂದಿನ ಎಲ್ಲರೂ ಸೇರಿ ನಮ್ಮ ಎಪಿಎಂಸಿ ಬಲಪಡಿಸೋದು, ಅಂಗಡಿಗಳರಿಗೂ ತೊಂದರೆ ಆಗಬಾರ್ದು, ರೈತರಿಗೂ ತೊಂದರೆ ಆಗಬಾರ್ದು, ಅದನ್ನೆಲ್ಲ ನೋಡ್ಕೊಂತೀವಿ. ನಿಮ್ಮ ಸಹಕಾರ ನಮ್ಗಿರ್ಬೇಕು. ನಿಮ್ಮ ಸಹಕಾರ ಇಲ್ದಲ್ಲ ನಾವೇನು ಮಾಡೋಕ್ಕಾಗಲ್ಲ. ಅವರು ಈಗ ಏನೋ ಸ್ವಲ್ಪ ವಿಷಯ ತಂದಿರ್ತಾರೆ, ಅವರು ಅಂಗಡಿಗಳ ಲಿಸ್ಟ್ ಮಾಡಿ ಕೇಳ್ಕೊಂತಾರೆ. ಮತ್ತು ನನ್ನ ಹೆಂಡತಿಗೆ ಆರಾಮಿಲ್ಲಪ್ಪ, ನಮ್ಗೆ ಆಸ್ಪತ್ರೆಗೆ ಹೋಗ್ಬೇಕಂತ ಏನಾದ್ರು ಒಂದು ಆಗ್ತಿರ್ತವೆ, ಏನೇನೋ ಒಂದು ಸಮಸ್ಯೆ ನಡೀತಿರ್ತವೆ, ಅವ್ರನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ನೀವು ಮನಸ್ಸು ಮಾಡಿದ್ರೆ ಮಾರ್ಕೆಟಿಂದ ಏನು ತೊಂದರೆ ಆಗಬಾರ್ದು. ಈಗ ಸರ್ಕಾರದಿಂದ ಆಗಿರ್ತಕ್ಕಂಥ ಆದೇಶದ ಪ್ರಕಾರ ಅಲ್ಲ ಸರ್, ಈಗ ಅವರು 5,000 ರೂಪಾಯಿ ಸಾಲ ಐತಿ, ಅವ್ರೇನು ಐತಿ ಆರಾಮಿಲ್ಲ ಇಷ್ಟೊಂದದ ಅಂತ ಹೇಳ್ಬಿಟ್ಟೆ ಸರ್. ಈಗ ಅದನ್ನು ನಮ್ಮ ಅಧ್ಯಕ್ಷರು ಕೇಳಕ್ ಹೋಯ್ದಕ್ಕ ಹೊರಗಡೆ ಜನಗಳಿಂದ ತೋಳೇರಿಸಿ ನಮ್ಮನ್ನ ತೋಳು ಬೆಳೆಸ್ಬೇಕಂದ್ರೆ ಇಲ್ಲಿ ಕುಮ್ಮಕ್ಕೆ ಯಾರು ಕೊಡ್ತದಾರ ಅವ್ರಿಗೆ? ದಳ್ಳಾಳಿಗಳು, ಇಲ್ಲಿ ಅಧಿಕಾರಿಗಳು ಕುಮ್ಮಕ್ ಕೊಟ್ರೆ ಅಲ್ಲ ಮಾಡೋದು. ರೈತರ ಮೇಲೆ ಆಟ ಕಟ್ತೀರಪ್ಪ ದಳ್ಳಾಳಿಗಳು. ನೀವು ರೈತರ ಮೇಲೆ ಆಟ ಕಟ್ಟಿದ್ರೆ ಮತ್ತೆ ಕಟ್ಟಿ ತೊಂದರೆ ಇಲ್ಲ. ನಮ್ದ ನಿಮ್ದ ಅಂತ ನೋಡ್ಬಿಡೋಣ ಒಂದ್ಸಲ. ರೈತರು ನಮ್ದ ನಿಮ್ದ ಅಂತ ಒಂದ್ಸಲ ಸಟ್ಟ ಆಡ್ಬಿಡೋಣಂತೆ. ನೀವು ತೋಡ್ ಬೆಳೆಸಕ್ಕೆ ರೌಡಿಗಳು ಕರ್ಕೊಂಬಂದ್ರೆ ನಾವು ರೌಡಿನೇ ಆಗ್ಬೇಕಾಗುತ್ತೆ. ರೈತರಿಗೆ ಅನ್ಯಾಯ ಆದ್ರೆ ನಾವು ಕೇಳೋದಿಲ್ಲ. ರೈತರಿಗೆ ಅನ್ಯಾಯ ಆದ್ರೆ ನಾವು ಕೇಳೋದಿಲ್ಲ. ಬಂದೆ ಮೊನ್ನೆ ಏನೋ ದೌರ್ಜನ್ಯ ಮಾಡಕ್ ಬರ್ತಾರಂತ, ಯಾಕೆ ದಳ್ಳಾಳಿಗಳು ಅಷ್ಟು ರೂಲ್ಸ್ ಕೊಟ್ಟಿದ್ದಾರೆ? ಈಗ ಆಲ್ರೆಡಿ ಸಾಹೇಬ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಅವ್ರು ಯಾರ ಹತ್ರ ಕರ್ಸಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಅದ್ರ ಮೇಲೆ ಏನ್ ಕ್ರಮ ಕೈಗೊಳ್ತೀವಿ. ಆಮೇಲೆ ಈ ತರ ಮುಂದೆ ಏನಾದ್ರು ಆತಂದ್ರೆ ಯಾರು ಸಪೋರ್ಟ್ ಇರ್ತಾರಲ್ಲ, ಯಾರಾಗ್ಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ರೀತಿ ಕೈಗೊಳ್ತಾರೆ. ಅಂಗಡಿ ಮಾಲೀಕರಿಂದ ನೀವು ಯಾವ್ದು ಮಾಡಿದ್ರೆ ಕೊನೆ ಪಕ್ಷ ನೀವು ಸಬ್ ಇನ್ಸ್ಪೆಕ್ಟರ್ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಮಾಡ್ಬಿಟ್ಟಿರ್ತೀವಿ. ಇಲ್ಲೇ ಮಾಡಿದ್ರೆ ಅವತ್ತು ನಾವೇ ಹೇಳಿದ್ವಿ, ದಳ್ಳಾಳಿಗಳು ತಾಂಬಂದು ಮಾಡ್ಕೊಂಡು ಇದು ಮಾಡ್ರಿ, ಸ್ವಲ್ಪ ಅವ್ರಿಗೆ ಏನಾಯ್ತು ನಾವು ಬಗೆಹರಿಸೋಣ ಅಂತ ಮಾತಾಡೋಣ ಅಂತ ಹೇಳಿದ್ವಿ. ಇಲ್ಲೇ ಹೇಳಿ ಸರಿ ಮಾಡ್ಬೇಕು.
ಓಕೆ ಆತಗೆ ಕೊಡಕ್ಕೆ ಅದು ಲೀಸ್ಟ್ ಇಲ್ಲಪ್ಪ ಅಂತಂದ್ರೆ ನೀವು ಡಿ ಅವ್ರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇರ್ತೈತಲ್ಲ ಡಿ ಮತ್ತು ಅವ್ರು ಇರ್ತೈತೆ ಅವ್ರ ಹತ್ರ ನೀವು ಅದನ್ನ ಇದು ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಇದಕ್ಕೆ ಅದು ಡೇಟಾ ಬಿಡಿ ಸರ್. ಈಗ ಅವ್ರು ಹೇಳ್ತಾರೆ ಏನು ಹೇಳಿದ್ರು, ಹತ್ತು ಹತ್ರ ಇರ್ಬೋದು, ಇರದೇ ಇಲ್ಲ ಅಂದ್ರೆ ನೀವು ಹೋಗಲ್ಲ. ನಾನು ಕೇಳಿರೋದು ಯಾರು, ರಾಗಿ ಖರೀದಿ ಕೇಂದ್ರ ಏಜೆನ್ಸಿ ನಾನು ಕೇಳಿದ್ದೆ. ರಾಗಿ ಖರೀದಿ ಏಜೆನ್ಸಿ ಡಿ ಕೇಳ್ತಾರೋ, DC ಕೇಳ್ತಾರೋ, AC ಕೇಳ್ತಾರೋ ನಮಗೆ ಸಂಬಂಧ ಇರಲಿಲ್ಲ. ನಾವು ಕೇಳಿರೋದು ರಾಗಿ ಖರೀದಿ ಕೇಂದ್ರದ ಏಜೆನ್ಸಿ. ನನಗೆ ಬೇಕಾಗಿ ರಾತ್ರಿ ಕಡಿ ಅಂತ ಆತ ಎಲ್ಲಿಂದ ತರಿಸ್ಕೊಡ್ತಾನೋ ನನಗೆ ಗೊತ್ತಿಲ್ಲ. ನಾನು ಯಾಕೆ AC DC ತಗೋಬೇಕ್ರಿ? ಹಂಗಲ್ಲ, ಈಗ ಅದು ಕೊಡ್ಲಿಲ್ಲಪ್ಪ, ಯಾಕೆ ಕೊಡ್ಲಿಲ್ಲ? ಕೊಡ್ತಾ ಇಲ್ಲಪ್ಪ, ಕೊಡ್ಲಿಲ್ಲ ಅಂತ ಯಾವ ಮುಖಾಂತರ ನಾನು ಹೇಳಿದ್ದು. ಈಗ ಇವ್ರು ನೋಡಿ, ಈಗ ಏನ್ ಮಾಡಿ ಈಗ ನನ್ನ ಹತ್ರ ತಿಪ್ಪೇಶ್ ಡೌಟ್ ಐತೆ ನನಗೆ. ಈಗ ಏನಂತ ಈಚೆಗೆ ಟೆಂಡರ್ ಆಗೈತೆ ಅಂತ ಏನ್ ಗ್ಯಾರಂಟಿ? ಈಗ ಅಂದ್ರೆ ಇಲ್ಲಿ ಯಾರೋ ಒಬ್ಬರು ದಲಾಳಿ ಅಂಗಡಿಗಳ ಏಜೆನ್ಸಿ ತಗೊಂಡು ಕೆಲಸ ಮಾಡಿ ನಿಮ್ಗೆ ಹಾಕಿದ್ದೀನಿ ತಿಪ್ಪೇಸ್ವಾಮಿಗೆ ಸರ್ಕಾರದ ಹ್ಞೂ ಸರ್, ಅದು ಹಾಕಿದ್ವಿ. 25ನೇ ತಾರೀಕು ಕೊನೆ ದಿನಕ್ಕೆ ಇರ್ತಕ್ಕಂಥದ್ದು ಹಾಕಿದ್ರಿ ಸರ್ ನೀವು. ಅದನ್ನ ನಾನು ನಿಮ್ಮ ಹತ್ರ ಅವತ್ತು ಹೇಳಿದ್ದೆ. ತಿಪ್ಪೇಸ್ವಾಮಿಗೆ ಸರ್ಕಾರದಿಂದ ಏಜೆನ್ಸಿ ಟೆಂಡರ್ ಆಗಿತ್ತು. ಟೆಂಡರ್ ಯಾರ ಕಡೆಯಿಂದ ಯಾರ ಕಡೆಯಿಂದ ಬಂತು? ನೀವು ಎಲ್ಲಿಂದ ಬಂತ್ರಿ? ಹಾಕಿದ್ದೀನಿ ಸರ್, ಅವತ್ತು ನಿಮಗೂ ಹಾಕಿದ್ದೀನಿ. ಅದು ನೀವು ನೋಡ್ಕೊಂಡಿಲ್ಲ. 25 ಅದಲ್ಲ ನಿಮಗೆ ಹಾಕಿ ಅಲ್ಲಿ ಸರ್ ಆಗ್ತದೆ ನೋಡಿ. ಇನ್ನೊಂದು ಸರ್ ನಿಮಗೆ ನಾನು ನಿಮಗೂ ಹಾಕ್ತೀನಿ. ನಾನು ನಿನಗೆ ಕೇಳಕ್ಕೆ ಅದೇ ಅಣ್ಣ, ಅರ್ಥ ಆಯ್ತು. ಆರ್ಡರ್ ಕಾಪಿ ಕೇಳತ್ತೀನಿ. ಗೊತ್ತಿಲ್ಲ. ನಾನು ಎಷ್ಟು ದಿನ ಕೇಳಿದ್ದು ಇದೇ ಉದ್ದೇಶ. ನೀವು ಕ್ರಮ ಜರುಗಿಸಬೇಕು. ಯಾಕಂದರೆ ಈ ಥರ ಮುಂದೆ ಆಗಬಾರ್ದು. ಮುಂದಿನ ವರ್ಷದಲ್ಲಿ ಏನು ಈ ವರ್ಷ ಏನು ಆಗಿಬಿಡುತ್ತೆ, ಯಾರೋ ತಂದು ಯಾರ್ದೋ FID ತೋರಿಸಿ ರಾಗಿ ಮತ್ತು ಜೋಳನ ಹಾಕಿದ್ದಾರೆ ಸರ್. ನೆಕ್ಸ್ಟ್ ಆ ಥರ ಆಗಬಾರ್ದು ಅಂತೇಳಿ ನೀವು ಇದನ್ನು ಕಂಡೀಷನ್ ಆಗಿ ಇದು ಮಾಡ್ಬೇಕಂತ ನಾನು ಸಂದರ್ಭದಲ್ಲಿ